ಇನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ರಸ್ತೆ ವಿಚಾರವಾಗಿ ಈಗ ಪರ ವಿರೋಧದ ಚರ್ಚೆಗಳು ನಡೀತಾ ಇರುವಂಥದ್ದು. ಬರೋಬ್ಬರಿ 902 ಕೋಟಿ ರೂಪಾಯಿ ವೆಚ್ಚದ ಹೆದ್ದಾರಿ ಕಾಮಗಾರಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆಶಿಪ್ನಿಂದ ನಡೀತಾ ಇರುವಂತಹ ರಸ್ತೆ ಕಾಮಗಾರಿ ಇದು. ಸದ್ಯ ಈ ಕಾಮಗಾರಿಯ ಕಾರ್ಯವೈಖರಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಗದಗದಿಂದ ಹೊನ್ನಾಳಿಯವರೆಗೆ ಈ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ, ರಸ್ತೆ ಕಾಮಗಾರಿಯನ್ನ. ಆದರೆ ಈ ಕಾಮಗಾರಿಯಲ್ಲಿ ಬಡವರ ಅಂಗಡಿ ಮುಂಗಟ್ಟುಗಳನ್ನ, ಮನೆಗಳನ್ನ ಎಲ್ಲ ಒಡೆದು ಹಾಕ್ತಾ ಇದ್ದಾರೆ. ಕಾಮಗಾರಿಗೆ ಅವಶ್ಯಕತೆ ಇದೆ ಅಂತೇಳಿ, ಆದರೆ ಅದಕ್ಕೆ ಅಡ್ಡಿ ಬರ್ತಾ ಇರುವಂತಹ, ಈ ಕಾಮಗಾರಿಗೆ ಅಡ್ಡಿ ಆಗ್ತಾ ಇರುವಂತಹ ಒಂದಷ್ಟು ಜನ ಪ್ರಭಾವಿಗಳ ಮನೆ ಮತ್ತು ಅಂಗಡಿ ಮುಂಗಟ್ಟುಗಳನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಪ್ರಭಾವಿಗಳ ಜಾಗಗಳನ್ನು ಬಿಟ್ಟು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ, ಬಡವರ ಜಾಗಗಳನ್ನೆಲ್ಲ ಒಡೆದಾಕಿ, ಅವರ ಆಸ್ತಿಗಳನ್ನು ಒಡೆದು ಹಾಕಿ, ಅವರ ಆಸ್ತಿಗಳನ್ನು ನಾಶ ಮಾಡಿ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ, ಯಾವುದು ಕೆಶಿಪ್ ಪ್ಲಾನ್ ಏನಿದೆ ಆ ಪ್ಲಾನ್ ಪ್ರಕಾರ ನಡೀತಾ ಇಲ್ಲ ಅಂತ ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ಆರೋಪ ಮಾಡಿದ್ದಾರೆ. ರಸ್ತೆಗೆ ಗುರುತಿಸಿದ ರೀತಿಯಲ್ಲಿ ಎಲ್ಲವನ್ನು ಒಡೆದು ಕಾಮಗಾರಿ ಮಾಡಬೇಕು ಅಂತ ಅವರು ಒತ್ತಾಯ ಕೂಡ ಮಾಡಿದ್ದಾರೆ. ಹೊನ್ನಾಳಿ ರಸ್ತೆ ಅಗಲೀಕರಣ ಆಗಬೇಕಂತೇಳಿ ಈ ಹಿಂದೆ 2016-17ರಲ್ಲಿ ಎಸ್ಟಿಮೇಟ್ ಆಗಿ ಇತ್ತು. 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರು ಅವ್ರ ಮೇಲೆ ಸಹ ಒತ್ತಡ ತಂದು ಹಿಂದೆ ಎಸ್ಟಿಮೇಟ್ ಆಗಿದ್ದು ಹಣ ಮಂಜೂರಾಗಿಲ್ಲ, ನಮ್ಮ ಅವಧಿಯಲ್ಲಿ ಹಣವನ್ನು ಮಂಜೂರು ಮಾಡಿಸಿದ್ವಿ. ಅದಾದ ನಂತರ ಹೊನ್ನಾಳಿ ಟೌನ್ ವ್ಯಾಪ್ತಿ ಒಳಗೆ 4 ವೇ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ರು. ನಾನು 2021ರಲ್ಲಿ ಹೊನ್ನಾಳಿ ತಾಲೂಕು ಕಚೇರಿಯಲ್ಲಿ ಬಲ್ಮುರಿ ಕ್ರಾಸಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ 4 ವೇ ಬೇಕಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಹುಲ್ಮನೆ ತಿಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ ಏನು ಕೆಶಿಪ್ ಇಂಜಿನಿಯರ್ಸು ಸಂಬಂಧಪಟ್ಟೆಲ್ಲ ರೈತರನ್ನ ಕರೆದು ನಾನು ವಿನಂತಿಯನ್ನು ಮಾಡಿದೆ, ನಿಮಗೇನು ಪರಿಹಾರ ಬೇಕು ಕೊಡಿಸ್ತೀವಿ ಅಂತೇಳಿ. ಯಾಕೆಂದರೆ ಹೊನ್ನಾಳಿ ನಗರ ಸುಂದರವಾಗಿರ್ಬೇಕಂತ ನಮ್ಮೊಂದು ಕನಸಿತ್ತು. ಹೊನ್ನಾಳಿ ನ್ಯಾಮತಿ ರೋಡು ಏನು 4 ವೇ ಮಾಡಿಸಿದ್ವಿ, ಗೊಳಲಹಳ್ಳಿಯಿಂದ ಹಿಡಿದು ಅಲ್ಲಿ 4 ವೇ ಮಾಡಿಸಿದ್ವಿ. ಮತ್ತು ಶಿವಮೊಗ್ಗ ರೋಡು TB ವೃತ್ತದಿಂದ ದೇವನಾಯಕಹಳ್ಳಿಯಿಂದ ಅಲ್ಲಿಂದ ಸುಮಾರು 2 ಕಿಲೋಮೀಟ್ರು 4 ವೇ ಮಾಡಿಸಿದ್ವಿ. ಇದು ಸಹ 2019ರಲ್ಲಿ 4 ವೇ ಮಾಡಿಸಿದ್ವಿ. ನಾವು ಯಾವುದೋ ಕಾರಣಕ್ಕೆ ಸೋಲಾಯಿತು, ಆ ಸೋಲಾದ ನಂತರ ಕೈ ಬಿಟ್ಟಿದ್ರು. ಇದನ್ನು ಮತ್ತೆ 2021ರಲ್ಲಿ 4 ವೇ ಮಾಡ್ಬೇಕಂತೇಳಿ AC ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಹೊನ್ನಾಳಿ ತಾಲೂಕು ಕಚೇರಿ ಒಳಗೆ 4 ವೇ ಮಾಡಿಸಿದ್ವಿ. ಆದರೆ ಎಲ್ಲ ಒಂದು ಕಡೆ ಏನು ಹೊನ್ನಾಳಿ ನಗರ ಪ್ರಾರಂಭ ಬಲ್ಮುರಿಯಿಂದ ಕೈ ಬಿಟ್ಟಿದ್ದಾರೆ. ಹೊನ್ನಾಳಿ ನಗರ ಯಾವ ದೇವಸ್ಥಾನಪ್ಪ ಅದು? ಮಾತೆಂಗಮ್ಮ ದೇವಸ್ಥಾನದಿಂದ ಮಾತೆಂಗಮ್ಮ ಆಂಜನೇಯ ದೇವಸ್ಥಾನದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ 4 ವೇ ಏನು ಮಾರ್ಕ್ ಆಗಿತ್ತು. ಹಿಂದೆ ನಮ್ಮ ಅವಧಿಯಲ್ಲಿ 11.5 ಮೀಟ್ರು ಮಧ್ಯ ರಸ್ತೆಯಿಂದ 11.5 ಮೀಟ್ರು 11.5 ಮೀಟ್ರು ಎಷ್ಟು 11.5 ಮಧ್ಯ ರಸ್ತೆಯಿಂದ 11.5 ಮೀಟ್ರು ನಾವು ಮಾರ್ಕು ಮಾಡಿಸಿದ್ವಿ. ನಾವು ಹೇಳೋದಷ್ಟೇ, ಇಲ್ಲಿ ರಾಜಕಾರಣ ಬೇಡ ನಮಗೆ, ನನಗೆ ರಾಜಕೀಯನೇ ಬೇಕಾಗಿಲ್ಲ. ಅಭಿವೃದ್ಧಿಗೆ ಸಹಕಾರ ಕೊಡೋಕ್ಕೂ ನಮ್ಮ ಕರ್ತವ್ಯ. ಇವತ್ತು ಪ್ರಾರಂಭ ಅಲ್ಲಿಂದ 11.5 ಮೀಟ್ರು ತೆರವುಗೊಳಿಸಿದೆ.